ಅವರೇ, ಬಿಹಾರ ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ಮಹಿಳೆಯರ ಅಕೌಂಟ್ಗೆ ನೇರವಾಗಿ ಸಂದಾಯವಾಗುವ ಹಣ ಚುನಾವಣೆ ಸಂದರ್ಭದಲ್ಲಿ ಎಷ್ಟು ಪ್ರಮುಖ ಪಾತ್ರ ನಿರ್ವಹಿಸುತ್ತೆ ಅಂತ ಹೇಳಿ ಮಾತನಾಡಿದ್ವಿ. ಇವತ್ತು ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ನೀಡುವಾಗಲೂ ಹಾಗೆ ಹೇಳಿದ್ದಾರೆ, ಎಲೆಕ್ಷನ್ ಟೈಮ್ ಅಲ್ಲಿ ಇಡಿಯಾಗಿ 4-5 ತಿಂಗಳು ಒಟ್ಟಿಗೆ ಹಾಕಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಕಾಂಗ್ರೆಸ್ ಸರ್ಕಾರ ಅರ್ಥ ಮಾಡ್ಕೊಂಡಿದೆ. ಸದ್ಯದಲ್ಲೇ ಲೋಕಲ್ ಬಾಡಿ ಎಲೆಕ್ಷನ್ ಗಳು ಬರೋದಿದೆ, ಹಾಗಾಗಿ ಇದನ್ನ ಹಿಡಿದಿಟ್ಟಿದೆ. ಆ ಲೋಕಲ್ ಬಾಡಿ ಎಲೆಕ್ಷನ್ ಬಂದಾಗ ಒಟ್ಟಿಗೆ ಹಣ ಹಾಕಿದ್ರೆ ಆಗ ಓಟ್ ಆಗಿ ಪರಿವರ್ತನೆ ಆಗುತ್ತೆ ಅನ್ನೋದು ಕುಮಾರಸ್ವಾಮಿ ಅವರ ಆರೋಪ. ಹೌದು, ಕುಮಾರಸ್ವಾಮಿ ಅವರು ಈ ಪೊಲಿಟಿಕಲ್ ಗ್ಯಾರಂಟಿಯ ಪೊಲಿಟಿಕಲ್ ಲಾಭದ ಬಗ್ಗೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹಾಗಾಗಿ ಆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೀವು ಬಿಹಾರದ ಎಕ್ಸಾಂಪಲ್ ಕೊಟ್ರಿ. ಬಿಹಾರದಲ್ಲೂ ಕೂಡ ಒನ್ ಟೈಮ್ ಪೇಮೆಂಟ್ ಆಗಿದೆ 10,000 ರೂಪಾಯಿ. ಜೀವಿಕಾ ಸ್ಕೀಮ್ ಅಡಿಯಲ್ಲಿ 1,20,20,00,000 ಮಹಿಳೆಯರಿಗೆ 10,000 ರೂಪಾಯಿ ತಲಾ 10,000 ರೂಪಾಯಿಯನ್ನ ಕೊಡ್ಲಾಯ್ತು. ಅಂದ್ರೆ 1,20,00,000 ಫಲಾನುಭವಿಗಳಿಗೆ ಇನ್ಸ್ಟೆಂಟ್ ಆಗಿ 10,000 ರೂಪೀಸ್ ಸಿಕ್ಕಿದೆ. 10,000 ರೂಪಾಯಿ ಕರ್ನಾಟಕದಲ್ಲಿ 10,000 ರೂಪಾಯಿ ಅಂತ ಹೇಳಿದ್ದು ನಾನು ಹಿಂದೆ ಹೇಳಿದ್ದೆ. ಬಿಹಾರದಲ್ಲಿ 50,000ರಿಂದ 60,000 ಹಣಕ್ಕೆ ಸಮ ಅಂತ ಹೇಳಿ. ಬಿಹಾರ ಒಂದು ಅಂಡರ್ ಡೆವಲಪ್ಡ್ ಸ್ಟೇಟ್ ಕೂಡ. ಸೊ ಹಾಗಾಗಿ ಅಲ್ಲಿ ಮಹಿಳೆಯರಿಗೆ ಅದು ಮಹಿಳೆಯರ ಮನ ತಟ್ಟಿತ್ತು. ಹಾಗಾಗಿ ಈ ಸರಿ ವೋಟಿಂಗ್ ಪ್ಯಾಟರ್ನ್ ಕೂಡ ಚೇಂಜ್ ಆಗಿದೆ. ಸುಮಾರು 206 ಸೀಟ್ಗಳನ್ನ ಬಿಜೆಪಿಗೆ ಎತ್ಕೊಂಡಿತ್ತು. ಗ್ಯಾರಂಟಿ ಸ್ಕೀಮ್ಗಳನ್ನ ಬಿಜೆಪಿ ವಿರೋಧ ಮಾಡ್ಬೋದು, ಆದ್ರೆ ಈ ಗ್ಯಾರಂಟಿ ಸ್ಕೀಮ್ಗಳ ಮೂಲಕ ಮತಗಳನ್ನ ಬಾಚಬಹುದು ಅನ್ನೋದು ಬಿಜೆಪಿ ಗೊತ್ತಾಗಿದೆ, ಕಾಂಗ್ರೆಸ್ ಗೊತ್ತಾಗಿದೆ. ಎರಡೂ ಪಕ್ಷಗಳು ಕೂಡ ಇದನ್ನ ಮತವನ್ನ ಕೀಳುವ ಯಂತ್ರವನ್ನಾಗಿ ಬಳಸ್ಕೊಳ್ತಿದೆ. ಆದ್ರೆ ರಾಜ್ಯವೊಂದರ ಅಭಿವೃದ್ಧಿ ದೃಷ್ಟಿಯಿಂದ ಈ ಗ್ಯಾರಂಟಿ ಸ್ಕೀಮ್ಗಳು ಖಂಡಿತವಾಗಿ ಮಾರಕ. ಇದು ನನ್ನ ವೈಯಕ್ತಿಕ ಅನಿಸಿಕೆ. ಅದನ್ನ ಕಾಂಗ್ರೆಸ್ನವರು ಅಥವಾ ಬಿಜೆಪಿ ಅವರು ಒಪ್ಪದೇ ಇರ್ಬೋದು, ಅಥವಾ ಅವರಿಗೆ ಬೇರೆ ಯಾವ್ದಾದಂತ ಅಭಿಪ್ರಾಯಗಳಿರ್ಬೋದು, ಅಗ್ರಿ ಟು ಡಿಸ್ಅಗ್ರಿ. ಸೊ ಅದಿರ್ಬೋದು. ಆದ್ರೆ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಈಗ ಗ್ಯಾರಂಟಿ ಸ್ಕೀಮ್ಗಳನ್ನ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಪ್ರಚಾರ ಮಾಡಿ, ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ನಾವು 5 ಗ್ಯಾರಂಟಿಗಳನ್ನ ನೀಡ್ತೇವೆ, ರಾಜ್ಯದ ಎಲ್ಲ ಫಲಾನುಭವಿಗಳಿಗೆ ಇದು ಒಂದು ಸ್ಪಷ್ಟವಾಗಿ ಸಮರ್ಥವಾಗಿ ತಲುಪಲಿದೆ ಅನ್ನೋ ಒಂದು ಭರವಸೆಯನ್ನು ಕೂಡ ನೀಡಿದರು. ಆದ್ರೆ ಪ್ರತಿ ಗ್ರಾಮಗಳಲ್ಲಿ ಇರ್ಬೋದು, ಜಿಲ್ಲೆಗಳಲ್ಲಿ, ಪಟ್ಟಣಗಳಿರ್ಬೋದು, ಈ ಗ್ಯಾರಂಟಿ ಸ್ಕೀಮಿನ ಹಣ 2,000 ಏನು ಫಲಾನುಭವಿಗಳಿಗೆ ಹಾಕ್ತಾ ಇದ್ರೆ ಅದು ಸರಿಯಾಗಿ ತಿಂಗಳಿಗೆ ತಲುಪ್ತಾ ಇಲ್ಲ. ಇವನ್ ನಮ್ಮ ಮನೆ ಪಕ್ಕದಲ್ಲಿರುವಂತಹ ಮಹಿಳೆಯರು ಕೂಡ ಹೇಳ್ತಾರೆ, ಅವರ ಮಧ್ಯೆ ಕೂಡ ಚರ್ಚೆ ನಡೀತದೆ. ನಿಮ್ಗೆ ಹಣ ಬಂತ, ನಿಮ್ಗೆ 2,000 ಹಣ ಬಂತ, ನಿಮ್ಗೆ 2,000 ಬಂತ ಅಂತ. ತಿಂಗಳಿಗೆ ಸರಿಯಾಗಿ ಪಾವತಿ ಆಗ್ತಾ ಇಲ್ಲ. ನೀವು ನಿಮ್ಮ ಆರ್ಥಿಕ ಕ್ರೋಢೀಕರಣದ ಬಗ್ಗೆ, ಆರ್ಥಿಕ ನಿರ್ವಹಣೆ ಬಗ್ಗೆ ನಮ್ದು ಸರಿಯಾಗಿದೆ, ನಮಗೆ ಪ್ರಾಫಿಟ್ ಆಗ್ತಾ ಇದೆ, ನಮ್ಮ ಬೊಕ್ಕಸಕ್ಕೆ ಯಾವುದೇ ನಷ್ಟ ಆಗ್ತಿಲ್ಲ ಅಂತ ಇದ್ರೆ 2,000 ಹಣವನ್ನ ಸರಿಯಾಗಿ ತಿಂಗಳಿಗೆ ಸರಿಯಾಗಿ 5 ತಾರೀಕಿನ ಒಳಗೆ ನಿಮಗೆ 2,000 ಹಣ ಬೀಳುತ್ತೆ ಅನ್ನೋ ರೀತಿಯಲ್ಲಿ ಯಾಕೆ ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ಬೊಕ್ಕಸದಲ್ಲಿ ಆ ವಿತ್ತೀಯ ಕೊರತೆ ಇದೆ. ಸೊ ಆ ಕಾರಣದಿಂದ ಆಗ್ತಿಲ್ಲ. ಅದನ್ನ ಸರ್ಕಾರ ಒಪ್ಕೊಳ್ತಿಲ್ಲ. ಆದ್ರೆ ಆಫ್ ದ ರೆಕಾರ್ಡ್ ನೀವು ರಾಜಕಾರಣಿಗಳ ಜೊತೆ ಮಾತಾಡಿದ್ರೆ ಅವ್ರು ಒಪ್ಕೊಳ್ತಾರೆ. ಬರ್ಡನ್ ಆಗ್ತಿದೆ, ಗ್ಯಾರಂಟಿ ಸ್ಕೀಮ್ ಅಂತ ಹೇಳೋದು ಬರ್ಡನ್ ಆಗ್ತಿದೆ. ಈ ಮಾರ್ಚ್ ಮತ್ತೆ ತಿಂಗಳ ಹಣವನ್ನ ಯಾಕೆ ಹಾಕಲಾಗಿಲ್ಲ ಅನ್ನೋದ್ರ ಬಗ್ಗೆ ಬಹುಶಃ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಅವರು ಸ್ಪಷ್ಟೀಕರಣ ನೀಡಬೇಕಾಗುತ್ತೆ, ಸದನಕ್ಕೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಈಗ ಬಿಜೆಪಿ ಆರೋಪ ಮಾಡಿದರೆ ತಿಂಗಳಿಗೆ 2,500 ಕೋಟಿ ಹಣವನ್ನ ಸರ್ಕಾರ ಗ್ಯಾರಂಟಿ ಸ್ಕೀಮ್ ನ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀಡ್ತಾ ಇದೆ. ಈ 2 ತಿಂಗಳ ಹಣ 5,000 ಕೋಟಿ ಯಾಕೆ ಹಾಕಲಾಗಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ನೀಡಬೇಕು. ಈಗ ಆಗಸ್ಟ್ ವರೆಗೆ ನಾವು ಹಣ ಹಾಕಿದ್ದೇವೆ ಅಂತ ಹೇಳಿದ್ರೆ ಆ 2 ತಿಂಗಳ ಹಣವನ್ನ ಏನ್ ಮಾಡಿದ್ರು, ಯಾಕೆ ಹಾಕ್ಲಾಗಿಲ್ಲ? ಏನಾದ್ರೂ ಟೆಕ್ನಿಕಲ್ ಗ್ಲಿಚಸ್ ಬಂದಿತ್ತ ಅಥವಾ ಬೇರೆ ಏನಾದ್ರೂ ಹಣ ವರ್ಗಾವಣೆ ಆಯ್ತಾ ಅನ್ನೋದ್ರ ಬಗ್ಗೆ ಸಹಜವಾಗಿ ಕೇವಲ ಬಿಜೆಪಿ ಅವರಿಗೆಲ್ಲ ಸಾರ್ವಜನಿಕ ವಲಯದಲ್ಲೂ ಈ ರೀತಿ ಅನುಮಾನ ಮಾಡುತ್ತೆ. ಅದಕ್ಕೆ ಅವರು ಸ್ಪಷ್ಟೀಕರಣ ನೀಡಬೇಕಾಗುತ್ತೆ. ಹೀಗೆ ಬಿಜೆಪಿ ಮತ್ತೆ ಕಾಂಗ್ರೆಸ್ನವರು ಕಚ್ಚಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಒಂದು ವೇಳೆ ಸರ್ಕಾರ ಇದಕ್ಕೆ ಸ್ಪಷ್ಟೀಕರಣ ನೀಡಲು ವಿಫಲ ಆದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ ಹೈಕೋರ್ಟ್ಗೆ ಅರ್ಜಿ ಹಾಕಿ ಇದರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿ ಬಿಜೆಪಿ ಅವರೇ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಯಾರಾದ್ರೂ ಪ್ರೈವೇಟ್ ಪರ್ಸನ್ ಮೂಲಕ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕುವಂತ ಅವಕಾಶಗಳಿರುತ್ತೆ. ಸರ್ಕಾರದಿಂದ ಒಂದು ಪಾರದರ್ಶಕ ತನಿಖೆ ಆಗುತ್ತೆ ಅಂತ ನನಗಂತೂ ಅನ್ಸೋದಿಲ್ಲ. ಹಾಗಾಗಿ ಬಿಜೆಪಿ ಸರ್ಕಾರ ಅಲ್ಲಿ ಇಲ್ಲಿ ಬೀದಿಗಳಲ್ಲಿ ಚರ್ಚೆ ಮಾಡೋ ಬದಲು, ಹೋರಾಟ ಮಾಡೋ ಬದಲು ಕಾನೂನಾತ್ಮಕ ಹೋರಾಟಕ್ಕೆ ಮುಂದುವರಿಬಹುದು ಅನ್ನೋದು ನನ್ನ ವೈಯಕ್ತಿಕ ಸಲಹೆ. ಸರಿ, ನರಸಿಂಹಮೂರ್ತಿ ಸರ್ ಬಂದೆ ಒಂದಲ್ಲ ಎರಡಲ್ಲ, ನಾನು ಅವಾಗ್ಲೇ ಹೇಳ್ದಾಗೆ ಬರೋಬ್ಬರಿ 5,000 ಕೋಟಿ ಸರ್. ಇದು ಚಿಕ್ಕ ಅಮೌಂಟ್ ಏನಲ್ಲ. ಇದ್ರ ಬಗ್ಗೆ ಅನುಮಾನ ಇದೆ ಅಂತಂದ್ರೆ ಅಲ್ಲಿ ನಿಜವಾಗ್ಲೂ ತಪ್ಪಾಗಿದೆಯೋ ಅಥವಾ ಹೇಳುವಲ್ಲಿ ಮಿಸ್ಟೇಕ್ ಆಗಿದೆಯೋ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ಉತ್ತರ ಕೊಡೋದು ಇಡೀ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಇದರಿಂದ ನುಣುಚ್ಕೊಳ್ಳೋದು ಅಥವಾ ನಾಳೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ನಾವೆಲ್ಲ ಕೊಟ್ಬಿಟ್ಟಿದೀವಿ ಈ ರೀತಿಯ ಹಾರಿಕೆ ಉತ್ತರ ಕೊಟ್ಟಾಗ್ಲೇನೆ ಅನುಮಾನ ಹೆಚ್ಚಾಗೋದು ಅಂತ ಹೇಳಿ. ಮೇಡಮ್, ಇದು ರಾಜ್ಯದ ಜನರ ತೆರಿಗೆ ಹಣ. ಇದು ಇವರು ಈಗ 5,000 ಕೋಟಿನ ನಾವು ಈಗಾಗಲೇ ಕೊಟ್ಟಿದ್ದೀವಿ ಅಂತ ಅನೌನ್ಸ್ ಮಾಡಿದ್ಮೇಲೆ ಅಲ್ಲಿ ಅಂಕಿಅಂಶದ ಪ್ರಕಾರ ಯಾರ ಖಾತೆಗೂ ಹೋಗಿಲ್ಲ ಅಂತಂದ್ಮೇಲೆ ಈ ಹಣ ಎಲ್ಲೋಯ್ತು ಅನ್ನೋದೇ ಯಕ್ಷ ಪ್ರಶ್ನೆ. ಬರೀ ರಾಜಕೀಯ ಏನು JDS BJP ಕಾಂಗ್ರೆಸ್ನವ್ರಿಗೆ ಮಾತ್ರ ಅಲ್ಲ, ಈ ರಾಜ್ಯದ
ತೆರಿಗೆ ಕಟ್ಟುವಂತ ಪ್ರಜೆಗಳಿಗೆ ಇವತ್ತು ನಿಜವಾಗ್ಲೂ ಆತಂಕ ಆಗ್ತಾ ಇದೆ. 5,000 ಕೋಟಿ ಎಲ್ಲಿ ಹೋಯ್ತು? ಈಗ ಇವರು ಏನು ಮಹಿಳೆಯರ ಸಬಲೀಕರಣ ಮಾಡ್ಬಿಡ್ತೀವಿ ನಾವು, ರಾಜ್ಯದ ಮಹಿಳೆಯರನ್ನ ಪ್ರತಿ ತಿಂಗಳು 2,000 ಹಾಕ್ಬಿಡ್ತೀವಿ ಅವ್ರಿಗೆ ಖಾತೆಗೆ ಅಂತ ರೀ. ಯಾವ್ದಾದ್ರು ಒಂದು ತಿಂಗಳು ನಿಮ್ಮ ಯೋಗ್ಯತೆ, ನಿಮ್ ಸರ್ಕಾರ ಯೋಗ್ಯತೆಗೆ ಒಂದು ತಿಂಗಳು ಯಾವತ್ತಾರು ಒಂದು ತಿಂಗಳು ಕರೆಕ್ಟ್ ಆಗಿ ಹಾಕಿದಿರಾ? ಈ ರಾಜ್ಯದ ಮಹಿಳೆಯರಿಗೆ ಒಂದೇ ಒಂದು ತಿಂಗಳು ಕರೆಕ್ಟ್ ಆಗಿ ಕಂತು ಹಾಕಿದಿರಾ ನೀವು? ಮತ್ತೆ 5,000 ಕೋಟಿ ಏನ್ ಮಾಡಿದ್ರು ಅಂತ ನಮ್ಗೆ, ನಮ್ಮ ತೆರಿಗೆ, ಈ ರಾಜ್ಯದ ಜನರ ತೆರಿಗೆ ಹಣ ರೀ, ಕಾಂಗ್ರೆಸ್ ಅವ್ರದಲ್ಲ ಇದು, ಕಾಂಗ್ರೆಸ್ ಫಂಡ್ ಅಲ್ಲ ಇದು, ಇದು ರಾಜ್ಯದ ಜನರ ತೆರಿಗೆ ಹಣ. ಇದು 25 ತಿಂಗಳಲ್ಲ, ನೋಡಿ. ಹಾಗಾದ್ರೆ ಅಸಮರ್ಥ ಮಂತ್ರಿನ ನಿಮ್ಮವರು, ಅಸಮರ್ಥ ಮಂತ್ರಿನ ನಿಮ್ಮವರು ಅಂದ್ರೆ ಅಂಕಿಅಂಶ ಗೊತ್ತಿಲ್ಲದೆ ಸದನದಲ್ಲಿ ಮಾತಾಡುವಂತ ಮಂತ್ರಿನ ನಿಮ್ಮವರು, ವಿಚಾರ ಗೊತ್ತಿಲ್ಲದೆ ಅಂತವ್ರನ್ನ ಮಂತ್ರಿ ಮಾಡಿದಿರ ನೀವು? ಅಸಮರ್ಥ ಮಂತ್ರಿ ಮಾಡಿದಿರಾ? ಈ ಕೂಡಲೇ ಮಂತ್ರಿಗಳ ರಾಜೀನಾಮೆ ಕೊಡಬೇಕಾಗುತ್ತೆ, ಈ ಕೂಡಲೇ ರಾಜೀನಾಮೆ ಕೊಡಬೇಕಾಗುತ್ತೆ. ಸದನದಲ್ಲಿ ಸುಳ್ಳು ಹೇಳುವಂತ ಪಕ್ಷ, ಸುಳ್ಳು ಹೇಳುವಂತ ಪಕ್ಷ, ಸುಳ್ಳು ಹೇಳೋ ಮಂತ್ರಿಗಳು ಈ ಕೂಡಲೇ ರಾಜೀನಾಮೆ ಕೊಡಬೇಕಾಗುತ್ತೆ. ಬಿಹಾರ ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ಮಹಿಳೆಯರ ಅಕೌಂಟ್ಗೆ ನೇರವಾಗಿ ಸಂದಾಯವಾಗುವ ಹಣ ಚುನಾವಣೆ ಸಂದರ್ಭದಲ್ಲಿ ಎಷ್ಟು ಪ್ರಮುಖ ಪಾತ್ರ ನಿರ್ವಹಿಸುತ್ತೆ ಅಂತ ಹೇಳಿ ಮಾತನಾಡಿದ್ವಿ. ಇವತ್ತು ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ನೀಡುವಾಗಲೂ ಹಾಗೆ ಹೇಳಿದ್ದಾರೆ. ಎಲೆಕ್ಷನ್ ಟೈಮ್ ಅಲ್ಲಿ ಇಡಿಯಾಗಿ 4-5 ತಿಂಗಳು ಒಟ್ಟಿಗೆ ಹಾಕಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಕಾಂಗ್ರೆಸ್ ಸರ್ಕಾರ ಅರ್ಥ ಮಾಡ್ಕೊಂಡಿದೆ. ಸದ್ಯದಲ್ಲೇ ಲೋಕಲ್ ಬಾಡಿ ಎಲೆಕ್ಷನ್ ಗಳು ಬರೋದಿದೆ, ಹಾಗಾಗಿ ಇದನ್ನ ಹಿಡಿದಿಟ್ಟಿದೆ. ಆ ಲೋಕಲ್ ಬಾಡಿ ಎಲೆಕ್ಷನ್ ಬಂದಾಗ ಒಟ್ಟಿಗೆ ಹಣ ಹಾಕಿದ್ರೆ ಆಗ ಓಟ್ ಆಗಿ ಪರಿವರ್ತನೆ ಆಗುತ್ತೆ ಅನ್ನೋದು ಕುಮಾರಸ್ವಾಮಿ ಅವರ ಆರೋಪ. ಹೌದು, ಕುಮಾರಸ್ವಾಮಿ ಅವರು ಈ ಪೊಲಿಟಿಕಲ್ ಗ್ಯಾರಂಟಿಯ ಪೊಲಿಟಿಕಲ್ ಲಾಭದ ಬಗ್ಗೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹಾಗಾಗಿ ಆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೀವು ಬಿಹಾರದ ಎಕ್ಸಾಂಪಲ್ ಕೊಟ್ರಿ. ಬಿಹಾರದಲ್ಲೂ ಕೂಡ ಒನ್ ಟೈಮ್ ಪೇಮೆಂಟ್ ಆಗಿದೆ 10,000 ರೂಪಾಯಿ. ಜೀವಿಕಾ ಸ್ಕೀಮ್ ಅಡಿಯಲ್ಲಿ 1,20,20,00,000 ಮಹಿಳೆಯರಿಗೆ 10,000 ರೂಪಾಯಿ ತಲಾ 10,000 ರೂಪಾಯಿಯನ್ನ ಕೊಡ್ಲಾಯ್ತು. ಅಂದ್ರೆ 1,20,00,000 ಫಲಾನುಭವಿಗಳಿಗೆ ಇನ್ಸ್ಟೆಂಟ್ ಆಗಿ 10,000 ರೂಪೀಸ್ ಸಿಕ್ಕಿದೆ. 10,000 ರೂಪಾಯಿ ಕರ್ನಾಟಕದಲ್ಲಿ 10,000 ರೂಪಾಯಿ ಅಂತ ಹೇಳಿದ್ದು ನಾನು ಹಿಂದೆ ಹೇಳಿದ್ದೆ. ಬಿಹಾರದಲ್ಲಿ 50,000 ರಿಂದ 60,000 ಹಣಕ್ಕೆ ಸಮ ಅಂತ ಹೇಳಿ. ಬಿಹಾರ ಒಂದು ಅಂಡರ್ ಡೆವಲಪ್ಡ್ ಸ್ಟೇಟ್ ಕೂಡ. ಸೊ ಹಾಗಾಗಿ ಅಲ್ಲಿ ಮಹಿಳೆಯರಿಗೆ ಅದು ಮಹಿಳೆಯರ ಮನ ತಟ್ಟಿತ್ತು. ಹಾಗಾಗಿ ಈ ಸರಿ ವೋಟಿಂಗ್ ಪ್ಯಾಟರ್ನ್ ಕೂಡ ಚೇಂಜ್ ಆಗಿದೆ. ಸುಮಾರು 206 ಸೀಟ್ಗಳನ್ನ ಬಿಜೆಪಿಗೆ ಎತ್ಕೊಂಡಿತ್ತು. ಗ್ಯಾರಂಟಿ ಸ್ಕೀಮ್ಗಳನ್ನ ಬಿಜೆಪಿ ವಿರೋಧ ಮಾಡಬಹುದು, ಆದ್ರೆ ಈ ಗ್ಯಾರಂಟಿ ಸ್ಕೀಮ್ಗಳ ಮೂಲಕ ಮತಗಳನ್ನ ಬಾಚಬಹುದು ಅನ್ನೋದು ಬಿಜೆಪಿ ಗೊತ್ತಾಗಿದೆ, ಕಾಂಗ್ರೆಸ್ ಗೊತ್ತಾಗಿದೆ. ಎರಡು ಪಕ್ಷಗಳು ಕೂಡ ಇದನ್ನ ಮತವನ್ನ ಕೀಳುವ ಯಂತ್ರವನ್ನಾಗಿ ಬಳಸ್ಕೊಳ್ತಿದೆ. ಆದ್ರೆ ರಾಜ್ಯವೊಂದರ ಅಭಿವೃದ್ಧಿ ದೃಷ್ಟಿಯಿಂದ ಈ ಗ್ಯಾರಂಟಿ ಸ್ಕೀಮ್ಗಳು ಖಂಡಿತವಾಗಿ ಮಾರಕ. ಇದು ನನ್ನ ವೈಯಕ್ತಿಕ ಅನಿಸಿಕೆ. ಅದನ್ನ ಕಾಂಗ್ರೆಸ್ನವರು ಅಥವಾ ಬಿಜೆಪಿ ಅವರು ಒಪ್ಪದೇ ಇರ್ಬೋದು, ಅಥವಾ ಅವರಿಗೆ ಬೇರೆ ಯಾವ್ದಾದಂತ ಅಭಿಪ್ರಾಯಗಳಿರ್ಬೋದು, ಅಗ್ರಿ ಟು ಡಿಸ್ಅಗ್ರಿ. ಸೊ ಅದಿರ್ಬೋದು. ಆದ್ರೆ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಈಗ ಗ್ಯಾರಂಟಿ ಸ್ಕೀಮ್ಗಳನ್ನ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಪ್ರಚಾರ ಮಾಡಿ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ನಾವು 5 ಗ್ಯಾರಂಟಿಗಳನ್ನ ನೀಡ್ತೇವೆ, ರಾಜ್ಯದ ಎಲ್ಲ ಫಲಾನುಭವಿಗಳಿಗೆ ಇದು ಒಂದು ಸ್ಪಷ್ಟವಾಗಿ ಸಮರ್ಥವಾಗಿ ತಲುಪಲಿದೆ ಅನ್ನೋ ಒಂದು ಭರವಸೆಯನ್ನು ಕೂಡ ನೀಡಿದರು. ಆದ್ರೆ ಪ್ರತಿ ಗ್ರಾಮಗಳಲ್ಲಿ ಇರ್ಬೋದು, ಜಿಲ್ಲೆಗಳಲ್ಲಿ, ಪಟ್ಟಣಗಳಿರ್ಬೋದು, ಈ ಗ್ಯಾರಂಟಿ ಸ್ಕೀಮಿನ ಹಣ 2,000 ಏನು ಫಲಾನುಭವಿಗಳಿಗೆ ಹಾಕ್ತಾ ಇದ್ರೆ ಅದು ಸರಿಯಾಗಿ ತಿಂಗಳಿಗೆ ತಲುಪ್ತಾ ಇಲ್ಲ. ಇವನ್ ನಮ್ಮ ಮನೆ ಪಕ್ಕದಲ್ಲಿರುವಂತ ಮಹಿಳೆಯರು ಕೂಡ ಹೇಳ್ತಾರೆ, ಅವರ ಮಧ್ಯೆ ಕೂಡ ಚರ್ಚೆ ನಡೀತದೆ. ನಿಮಗೆ ಹಣ ಬಂತ, ನಿಮ್ಗೆ 2,000 ಹಣ ಬಂತ, ನಿಮ್ಗೆ 2,000 ಬಂತ, ತಿಂಗಳಿಗೆ ಸರಿಯಾಗಿ ಪಾವತಿ ಆಗ್ತಾ ಇಲ್ಲ. ನೀವು ನಿಮ್ಮ ಆರ್ಥಿಕ ಕ್ರೋಢೀಕರಣದ ಬಗ್ಗೆ, ಆರ್ಥಿಕ ನಿರ್ವಹಣೆ ಬಗ್ಗೆ ನಮ್ದು ಸರಿಯಾಗಿದೆ, ನಮಗೆ ಪ್ರಾಫಿಟ್ ಆಗ್ತಾ ಇದೆ, ನಮಗೆ ನಮ್ಮ ಬೊಕ್ಕಸಕ್ಕೆ ಯಾವುದೇ ನಷ್ಟ ಆಗ್ತಿಲ್ಲ ಅಂತ ಇದ್ರೆ 2,000 ಹಣವನ್ನ ಸರಿಯಾಗಿ ತಿಂಗಳಿಗೆ ಸರಿಯಾಗಿ 5 ತಾರೀಕಿನ ಒಳಗೆ ನಿಮಗೆ 2,000 ಹಣ ಬೀಳುತ್ತೆ ಅನ್ನೋ ರೀತಿಯಲ್ಲಿ ಯಾಕೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ಬೊಕ್ಕಸದಲ್ಲಿ ಆ ವಿತ್ತೀಯ ಕೊರತೆ ಇದೆ. ಸೊ ಆ ಕಾರಣದಿಂದ ಆಗ್ತಿಲ್ಲ. ಅದನ್ನ ಸರ್ಕಾರ ಒಪ್ಕೊಳ್ತಿಲ್ಲ. ಆದ್ರೆ ಆಫ್ ದ ರೆಕಾರ್ಡ್ ನೀವು ರಾಜಕಾರಣಿಗಳ ಜೊತೆ ಮಾತಾಡಿದ್ರೆ ಅದ್ರ ಒಪ್ಕೊಳ್ತಾರೆ. ಬರ್ಡನ್ ಆಗ್ತಿದೆ, ಗ್ಯಾರಂಟಿ ಸ್ಕೀಮ್ ಅಂತ ಹೇಳುದು ಬರ್ಡನ್ ಆಗ್ತಿದೆ. ಈ ಮಾರ್ಚ್ ಮತ್ತೆ ತಿಂಗಳ ಹಣವನ್ನ ಯಾಕೆ ಹಾಕಲಾಗಿಲ್ಲ ಅನ್ನೋದ್ರ ಬಗ್ಗೆ ಬಹುಶಃ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಅವರು ಸ್ಪಷ್ಟೀಕರಣ ನೀಡಬೇಕಾಗುತ್ತೆ, ಸದನಕ್ಕೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಈಗ ಬಿಜೆಪಿ ಆರೋಪ ಮಾಡಿದ್ದಾರೆ, ಈ ತಿಂಗಳಿಗೆ 2,500 ಕೋಟಿ ಹಣವನ್ನ ಸರ್ಕಾರ ಗ್ಯಾರಂಟಿ ಸ್ಕೀಮ್ ನ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೀಡ್ತಾ ಇದೆ. ಈ 2 ತಿಂಗಳ ಹಣ 5,000 ಕೋಟಿ ಯಾಕೆ ಹಾಕ್ಲಾಗಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ನೀಡಬೇಕು. ಈಗ ಆಗಸ್ಟ್ ವರೆಗೆ ನಾವು ಹಣ ಹಾಕಿದ್ದೇವೆ ಅಂತ ಹೇಳಿದ್ರೆ ಆ 2 ತಿಂಗಳ ಹಣವನ್ನ ಏನ್ ಮಾಡಿದ್ರು, ಯಾಕೆ ಹಾಕ್ಲಾಗಿಲ್ಲ, ಏನಾದ್ರೂ ಟೆಕ್ನಿಕಲ್ ಗ್ಲಿಚಸ್ ಬಂದಿತ್ತಾ ಅಥವಾ ಬೇರೆ ಏನಾದ್ರೂ ಹಣ ವರ್ಗಾವಣೆ ಆಯ್ತಾ ಅನ್ನೋದ್ರ ಬಗ್ಗೆ ಸಹಜವಾಗಿ ಕೇವಲ ಬಿಜೆಪಿ ಅವರಿಗೆಲ್ಲ ಸಾರ್ವಜನಿಕ ವಲಯದಲ್ಲೂ ಈ ರೀತಿ ಅನುಮಾನ ಮಾಡುತ್ತೆ.